Hi guys. Hi guys. Hello everyone, welcome back to my YouTube channel, Rekha YouTube channel. ಇವಾಗ ನಾವಿರೋ ಪ್ಲೇಸ್ ಬಂದು ಕಾವೇರಿ ನಿಸರ್ಗಧಾಮ. ಆ್ಯಂಡ್ ಇದಕ್ಕೂ ಮುಂಚೆ ಯಾವ್ಯಾವ ಪ್ಲೇಸ್ಗೆಲ್ಲ ಹೋಗಿದ್ವಿ, ಹೆಂಗೆ ನಾವು ಕೂರ್ಗ್ ಟೂರ್ನ ಎಂಜಾಯ್ ಮಾಡ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು ನೀವು ನೋಡಬೇಕಂತಂದರೆ ನನ್ನ ಹಿಂದಿನ ವ್ಲಾಗ್ಗಳು ನೀವು ನೋಡಬೇಕಾಗುತ್ತೆ. ಇದು ಬಂದು ಕೂರ್ಗ್ ವ್ಲಾಗ್ ಪಾರ್ಟ್ 3. ಸೊ ಇದು 3rd ವೀಡಿಯೋ ನಾನು ಮಾಡ್ತಾ ಇರೋದು, ಬಿಕಾಸ್ ತುಂಬ ಲಾಂಗ್ ವೀಡಿಯೋ ಇದೆ, ಎಲ್ಲ ಒಂದರಲ್ಲೇ ನಾನು ಹಾಕೋಕ್ಕಾಗಿಲ್ಲ. ಸೊ ಹಾಗಾಗಿ ಸಪ್ರೇಟ್ ಹಾಕ್ತಾಯಿದ್ದೀನಿ. ಆ್ಯಂಡ್ ಈ ವ್ಲಾಗಲ್ಲಿ ಇಡೀ ಪೂರ ನಿಸರ್ಗಧಾಮದ ವ್ಲಾಗ್ ಇರುತ್ತೆ. ಹೇಗಿದೆ ಕಾವೇರಿ ನಿಸರ್ಗಧಾಮ ಇದೆಲ್ಲ ನಾನು ಈ ವ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಇವಾಗ ನಾವು ಕಾರ್ ಪಾರ್ಕಿಂಗ್ ಏರಿಯಾದಲ್ಲಿದ್ದೀವಿ. ಸೊ ಇದೆಲ್ಲ ಬಂದು ಕಾರ್ ಪಾರ್ಕಿಂಗ್ ಏರಿಯಾ. ಆ್ಯಂಡ್ ಅಲ್ಲಿ ಕಾಣಿಸ್ತಿದೆ ನೋಡಿ, ಅದು ಬಂದು ಕಾಂಪ್ಲೆಕ್ಸ್. ಸೊ ಅದು ಶಾಪಿಂಗ್ ಕಾಂಪ್ಲೆಕ್ಸ್. ಇದು ನೋಡಿ, ಇದು ಶಾಪಿಂಗ್ ಕಾಂಪ್ಲೆಕ್ಸ್. ಕಾವೇರಿ ನಿಸರ್ಗಧಾಮದ ಎಂಟ್ರೆನ್ಸಿಗೆ ಹೋಗಬೇಕು ಅಂತಂದರೆ ನಾವು ಈ ಶಾಪಿಂಗ್ ಕಾಂಪ್ಲೆಕ್ಸ್ ಒಳಗಿಂದನೇ ಹೋಗಬೇಕಾಗುತ್ತೆ. ಫಸ್ಟ್ ಸಿಗೋದೆ ನಮಗೆ ಶಾಪಿಂಗ್ ಕಾಂಪ್ಲೆಕ್ಸ್. ಈ ಶಾಪಿಂಗ್ ಕಾಂಪ್ಲೆಕ್ಸ್ನ ನಾವು ಕ್ರಾಸ್ ಮಾಡಿ ಹೊರಗಡೆ ಹೋದರೆ ನಮಗೆ ಕಾವೇರಿ ನಿಸರ್ಗಧಾಮ ಹೋಗೋವಂಥ ಗೇಟ್ ಸಿಗುತ್ತೆ. ಬನ್ನಿ ತೋರಿಸ್ತೀನಿ. ಸೊ ಫೈನಲಿ ನಿಸರ್ಗಧಾಮದೊಳಗೆ ಎಂಟ್ರಿ ಕೊಟ್ವಿ. ಸೊ ಇಲ್ಲಿಂದ ಲೆಫ್ಟ್ ಹೋಗಬೇಕು. ಕಾಂಪ್ಲೆಕ್ಸ್ ಕ್ರಾಸ್ ಮಾಡಿದ್ಮೇಲೆ ಈ ಥರ ನಮಗೊಂದು ರೋಡ್ ಸಿಗುತ್ತೆ. ಸೊ ಈ ರೋಡಿಂದ ನಾವು ಲೆಫ್ಟ್ ಹೋದರೆ ನಮಗೆ ನಿಸರ್ಗಧಾಮ ಸಿಗುತ್ತೆ. ಆ್ಯಂಡ್ ಫಸ್ಟಲ್ಲಿ ಟಿಕೆಟ್ ಕೌಂಟರ್ ಇರುತ್ತೆ, ನಾವು ಟಿಕೆಟ್ಸ್ಗಳು ತೊಗೊಳ್ಬೇಕಾಗುತ್ತೆ. ಟಿಕೆಟ್ಸ್ ಎಲ್ಲ ಎಷ್ಟಿರುತ್ತೆ ಏನು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವೀಡಿಯೋಸ್ ಎಲ್ಲ ನಮಗೆ ತೋರಿಸ್ತೀನಿ. ಆ್ಯಂಡ್ ಎಸ್, ದಿಸ್ ಇಸ್ ದಿ ಕಾವೇರಿ ನಿಸರ್ಗಧಾಮ. ಸೊ ಇದು ಬಂದು ಗೇಟ್. ಸೊ ಇದ್ರೊಳಗೆ ಹೋಗ್ಬೇಕು ಇವಾಗ ನಾವು. ಬನ್ನಿ ಹೋಗೋಣ. ಆ್ಯಂಡ್ ಇದ್ರ ಆಪೋಸಿಟೇ ಟಿಕೆಟ್ ಕೌಂಟರ್ ಇದೆ. ಸೊ ದಟ್ ಈಸ್ ದಿ ಟಿಕೆಟ್ ಕೌಂಟರ್. ನಾವೀಗ ಆಲ್ರೆಡಿ ಟಿಕೆಟ್ ತೊಗೊಂಡಿದ್ದಾಗಿದೆ. ಇವಾಗ ಒಳಗೆ ಹೋಗ್ತಾ ಇದ್ದೀವಿ. ಕಮ್ ಲೆಟ್ಸ್ ಗೋ. ಸೊ ಎಂಟ್ರಿ ಫೀಸ್ ಬಂದು 20 ರೂಪೀಸ್ ಒನ್ ಟಿಕೆಟ್. ಆ್ಯಂಡ್ ಸೊ ಇದು ಹ್ಯಾಂಗಿಂಗ್ ಬ್ರಿಡ್ಜ್. ಇವಾಗ ಆಲ್ರೆಡಿ ನಿಮಗೆ ಗೊತ್ತಾಗಿದೆ, ಟಿಕೆಟ್ ಕಾಸ್ಟ್ ಬಂದು 20 ರೂಪೀಸ್ ಪರ್ ಪರ್ಸನ್. 20 ರೂಪೀಸ್ ಆಗುತ್ತೆ ಒಬ್ಬರಿಗೆ ಇಲ್ಲಿ. ಆ್ಯಂಡ್ ಹ್ಯಾಂಗಿಂಗ್ ಬ್ರಿಡ್ಜ್ ಇದು. ಇಲ್ಲಿ ಕೆಳಗಡೆ ಬೋಟಿಂಗ್ ಎಲ್ಲ ಇದೆ, ಬೇಕಂದರೆ ನೀವು ಬೋಟಿಂಗ್ ಕೂಡ ಮಾಡ್ಬೋದು. ನಮಗೆ ಫಸ್ಟ್ ಸಿಗೋದೇ ಇಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್. ಈ ಹ್ಯಾಂಗಿಂಗ್ ಬ್ರಿಡ್ಜಲ್ಲಿ ನಾವು ಕ್ರಾಸ್ ಮಾಡಬೇಕಾಗುತ್ತೆ. ಆ್ಯಂಡ್ ಕೆಳಗಡೆ ಬೋಟಿಂಗ್ ಎಲ್ಲ ನಡೀತಿರುತ್ತೆ. ಬೋಟಿಂಗಿಗೆಲ್ಲ ನೀವು ಎಕ್ಸ್ಟ್ರಾ ಟಿಕೆಟ್ ಎಲ್ಲ ತೊಗೊಂಡು ನೀವು ಬೋಟಿಂಗ್ ಮಾಡ್ಬೋದು. ಹ್ಯಾಂಗಿಂಗ್ ಬ್ರಿಡ್ಜ್ ಕ್ರಾಸ್ ಮಾಡಿದ್ಮೇಲೆ ನೆಕ್ಸ್ಟ್ ಸಿಗೋದು ಬ್ಯಾಂಬೋ ಫಾರೆಸ್ಟ್. ಬನ್ನಿ ತೋರಿಸ್ತೀನಿ. ಹ್ಯಾಂಗಿಂಗ್ ಬ್ರಿಡ್ಜ್ ನೋಡಿದ್ರಿ ಅಲ್ವಾ, ಹೆಂಗೆ ಅನಿಸ್ತು? ನನಗಂತೂ ಸಕ್ಕತ್ತಾಗಿತ್ತು, ಫೀಲಿಂಗ್ ತುಂಬ ಚೆನ್ನಾಗಿತ್ತು. ಬಟ್ ಏನಂತಂದರೆ ಅದ್ರಲ್ಲಿ ನಡೀತಿದ್ರೆ ಹಿಂಗೆ ತೂಗ್ತಿರೋ ಅನ್ನೋಂಗೆ ಫೀಲ್ ಆಗ್ತಾ ಇರುತ್ತೆ. ತಲೆ ಎಲ್ಲ ಹಿಂಗೇನೋ ಒಂಥರ ಅನ್ನೋ ಫೀಲ್ ಆಗ್ತಾ ಇರುತ್ತೆ. ಬಿಕಾಸ್ ಏನಕ್ಕೆ ತುಂಬ ಜನಗಳು ಅದ್ರ ಮೇಲೆ ನಡ್ಕೊಂಡು ಕ್ರಾಸ್ ಮಾಡ್ತಿರ್ತಾರಲ್ವಾ. ಸೊ ಹಾಗಾಗಿ ಅದು ಕೂಡ ಹೀಗೆ ಲೈಕ್ ಏನಂದರೆ ಹಿಂಗೆ ತೂಗ್ತಾ ಇರುತ್ತೆ. ಹಾಗಾಗಿ ಚೆನ್ನಾಗಿ ಅನಿಸ್ತು ಹ್ಯಾಂಗಿಂಗ್ ಬ್ರಿಡ್ಜ್. ಬ್ಯಾಂಬೋ ಫಾರೆಸ್ಟ್. ಹ್ಯಾಂಗಿಂಗ್ ಬ್ರಿಡ್ಜ್ ಕ್ರಾಸ್ ಮಾಡಿದ ತಕ್ಷಣ ಸಿಗೋದು ನಮಗೆ ಬ್ಯಾಂಬೋ ಫಾರೆಸ್ಟ್. ಇದು ಏನಕ್ಕೆ ಬ್ಯಾಂಬೋ ಫಾರೆಸ್ಟ್ ಅಂತ ಕರೀತಾರೆ ಅಂತಂದರೆ ಇದರಲ್ಲಿ ಇರೋದು ಪೂರ ಬ್ಯಾಂಬೋ ಟ್ರೀಸ್ಗಳೇ ಇರೋದು. ಇದು ಫುಲ್ ಆಫ್ ಬ್ಯಾಂಬೋಸ್ ಟ್ರೀಸ್ ಇಲ್ಲಿರೋದು. ಹಾಗಾಗಿ ಇದನ್ನ ಬ್ಯಾಂಬೋ ಫಾರೆಸ್ಟ್ ಅಂತ ಕರೀತಾರೆ. ನೇಚರ್ ಅಂತೂ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಆ್ಯಂಡ್ ಜನಗಳು ತುಂಬ ರಶ್ ಆಗಿತ್ತು ಬಿಕಾಸ್ ವೀಕೆಂಡ್. ಇವಾಗ ಬ್ಯಾಂಬೋ ಫಾರೆಸ್ಟ್ ಇದು ನಿಸರ್ಗಧಾಮ ಎಂಟ್ರಿಲಿ ಫಸ್ಟ್ ಬಂದು ಹ್ಯಾಂಗಿಂಗ್ ಬ್ರಿಡ್ಜ್, ಅದಾದಮೇಲೆ ನೆಕ್ಸ್ಟು ಬ್ಯಾಂಬೋ ಫಾರೆಸ್ಟ್, ಇದಾದಮೇಲೆ ನೆಕ್ಸ್ಟು ಇಲ್ಲಿ ನದಿ ಬೇರೆ ಇದೆ. ಸೊ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ ID ಬಂದು ರೇಖಾರ್ ಯಾದವ್ ಅಂತ ಹೇಳ್ಬಿಟ್ಟು ಡಿಸ್ಪ್ಲೇ ಆಗ್ತಾ ಇರುತ್ತೆ ಸ್ಕ್ರೀನ್ ಮೇಲೆ. ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು. ಆ್ಯಂಡ್ ಇಲ್ಲಿ ಹಿಂದೆಗಡೆ ಬರ್ತಿದ್ದಾರೆ ಇಬ್ಬರು. ಆ್ಯಂಡ್ ಬ್ಯಾಂಬೋ ಫಾರೆಸ್ಟ್ ಒಳಗೆ ಹೇಗಿದೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಅಲ್ಲಲ್ಲೇ ಸ್ಮಾಲಾಗಿ ಕುತ್ಕೊಳ್ಳೋಕೆ ಸೀಟ್ಸ್ಗಳೆಲ್ಲ ಇದೆ. ಆ್ಯಂಡ್ ಫುಲ್ ನೇಚರ್ ಇದೆ, ಫುಲ್ ಟ್ರೀಸ್ಗಳಿದೆ. ಆ್ಯಂಡ್ ಇಲ್ಲಿ ಡಿಫ್ರೆಂಟಾಗಿ ಡಾಲ್ಸ್ಗಳೆಲ್ಲ ಇದೆ ಒಳಗಡೆ. ಯಾವ ಥರ ಅಂತಂದರೆ ಮಡಿಕೇರಿ ಸ್ಟೈಲ್, ಆ ಕೂರ್ಗ್ ಸ್ಟೈಲಲ್ಲಿರೋಂತಹ ಟ್ರೆಡಿಷ್ನಲ್ ಲುಕ್ಕಲ್ಲಿರೋ ಅಂತಹ ಡಾಲ್ಸ್ಗಳೆಲ್ಲ ಇದೆ. ಸೊ ಅದನ್ನು ನಾನು ನಿಮಗೆ ತೋರಿಸ್ತೀನಿ, ಬನ್ನಿ ನೋಡೋಣ.
ಆ್ಯಂಡ್ ಈ ಫೋಟೋಸ್ ನಿಮಗೋಸ್ಕರ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡೋದು ಮರಿಬೇಡಿ. ಆ್ಯಂಡ್ ಆಲ್ಸೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್, ಕಸಿನ್ಸ್, ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಆದಷ್ಟು ಶೇರ್ ಮಾಡ್ತಾಯಿರಿ. ಆ್ಯಂಡ್ ಯಾರ್ಯಾರಾದರೂ ಕೂರ್ಗ್ ಹೋಗಬೇಕು ಅನ್ನೋ ಪ್ಲ್ಯಾನ್ ಇದ್ದಲ್ಲಿ ಆರಾಮಾಗಿ ಈ ವಿಡಿಯೋಸ್ ನಿಮ್ಮ ಫ್ರೆಂಡ್ಸ್ಗಳಿಗಾಗಿರ್ಬೋದು ಎಲ್ಲರಿಗೂ ಶೇರ್ ಮಾಡಿಕೊಂಡು ನೀವು ಕೂಡ ಆರಾಮಾಗಿ ಹೋಗ್ಬಿಟ್ಟು ಬನ್ನಿ. ಆ್ಯಂಡ್ ಇದು ಬಂದು ಬರ್ಡ್ ಪಾರ್ಕ್ ಅಂತ ಹೇಳ್ಬಿಟ್ಟು ಒಳಗಡೆ ಸ್ವಲ್ಪ ಬರ್ಡ್ಸ್ಗಳನ್ನ ಅವ್ರು ಇಟ್ಟಿದ್ದಾರೆ. ಸೊ ಜಸ್ಟ್ ಹೋಗ್ಬಿಟ್ಟು ನಾವು ನೋಡ್ಕೊಂಬರ್ಬೋದು. ಆ್ಯಂಡ್ ಇದಕ್ಕೂ ಕೂಡ ಎಂಟ್ರಿ ಫೀಸ್ ಇದೆ. ಇದು ಬಂದು 30 ರೂಪೀಸ್ ಎಂಟ್ರಿ ಫೀಸ್. ಬಟ್ ನಾವು ಒಳಗೆ ಹೋಗಲಿಲ್ಲ ಬಿಕಾಸ್ ಆಲ್ರೆಡಿ ಲೇಟ್ ಆಗೋಗಿತ್ತು. ಆ್ಯಂಡ್ ಇನ್ನೊಂದು ಏನಂತಂದರೆ ಮಕ್ಳುಗಳಿದ್ರೆ ಒಳಗಡೆ ಹೋಗೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ, ಅವ್ರಿಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಆ್ಯಂಡ್ ಆಲ್ಸೋ ಗೇಮ್ಸ್ಗಳಿರುತ್ತೆ, ಸ್ಮಾಲ್ ಗೇಮ್ಸ್ಗಳು, ಇಂಡೋರ್ ಗೇಮ್ಸ್ಗಳಿರುತ್ತೆ. ಅದು ಬಿಟ್ಟರೆ ಸ್ವಲ್ಪ ಬರ್ಡ್ಸ್ಗಳಿತ್ತು ಅಷ್ಟೇ, ಹಾಗಾಗಿ ನಾವೇನು ಒಳಗೆ ಹೋಗಲಿಲ್ಲ. ನಿಮ್ಗೆ ಇಂಟ್ರೆಸ್ಟ್ ಇದ್ದವರು ಆರಾಮಾಗಿ ನೀವು ಕೂಡ ಹೋಗ್ಬಿಟ್ಟು ನೋಡ್ಕೊಂಬನ್ನಿ. ಆ್ಯಂಡ್ ಇದು ಬಂದು ಅಲ್ಲಿ ತುಂಬ ಚೆನ್ನಾಗಿರೋ ಜಿಂಕೆಗಳಿತ್ತು. ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಎಷ್ಟು ಕ್ಯೂಟ್ ಆಗಿತ್ತು ಗೊತ್ತಾ ಜಿಂಕೆಗಳು. ಸೊ ಹಾಗಾಗಿ ಇದು ನಿಮಗೋಸ್ಕರ ನಾನು ಮಾಡಿರೋಂತಹ ವಿಡಿಯೋ. ಆ್ಯಂಡ್ ಇನ್ನೊಂದು ಏನಂತಂದರೆ ಇದರೊಳಗಡೆ ಜಿಪ್ ಲೈನ್ ಆಗಿರ್ಬೋದು, ಈ ಥರ ಒಂದು ಸ್ಮಾಲ್ ಇಂಡೋರ್ ಗೇಮ್ಸ್ಗಳೆಲ್ಲ ನಡೀತಿತ್ತು ಅಲ್ಲೆಲ್ಲ. ಆ್ಯಂಡ್ ನೀವು ಒಂದೊಂದು ಗೇಮ್ ಕೂಡ ಪೇ ಮಾಡಿಬಿಟ್ಟು ನೀವು ಗೇಮ್ಸ್ ಆಡ್ಬೋದಿತ್ತು. ಆ್ಯಂಡ್ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ ನಾವು ಗೇಮ್ಸ್ ಆಡೋದಕ್ಕೆ, ಬಿಕಾಸ್ ನಾವು ಜಿಪ್ ಲೈನ್ ಎಲ್ಲ ಟ್ರೈ ಮಾಡಿದ್ದೀವಿ. ಆ್ಯಂಡ್ ಇಲ್ಲಿ ಬಂದು ತುಂಬ ಡಿಸ್ಟೆನ್ಸ್ ಬಂದು ತುಂಬ ಸ್ಮಾಲ್ ಡಿಸ್ಟೆನ್ಸ್ ಇತ್ತು, ಹಾಗಾಗಿ ಅಷ್ಟೊಂದು ಫೀಲ್ ಆಗಲ್ಲ ಆಡಿದ್ರೆ ಅಂತ ಹೇಳ್ಬಿಟ್ಟು ನಾವೇನು ಆಡಿಲ್ಲ. ಸೊ ಇಲ್ಲಿ ನಾವು ಟ್ರೈ ಮಾಡಿಲ್ಲ, ಬೇರೆ ಕಡೆ ನಾವು ಟ್ರೈ ಮಾಡಿದ್ವಲ್ಲ, ಹಾಗಾಗಿ ಇಲ್ಲೇನು ಟ್ರೈ ಮಾಡೋಕ್ಕೆ ಹೋಗಲಿಲ್ಲ. ನೀವುಗಳೇನಾದರೂ ಟ್ರೈ ಮಾಡಿಲ್ಲ ಅಂತಂದರೆ ನೀವು ಇಲ್ಲಿ ಬಂದಾಗ ಆರಾಮಾಗಿ ಟ್ರೈ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಇದು ಲಾಸ್ಟಾಗಿ ನಮಗೆ ಸಿಗೋದು ನದಿ. ಇಲ್ಲಿ ನೀರು ಹರಿತಾ ಇರುತ್ತೆ, ಎನಿ ಟೈಮ್ ನೀರು ಹರಿತಾ ಇರುತ್ತೆ. ನಾವು ಹೋದಾಗ ಸ್ವಲ್ಪ ನೀರು ಕಡಿಮೆ ಆಗಿತ್ತು, ಬಿಕಾಸ್ ನಾವು ಆಲ್ಮೋಸ್ಟ್ 1 ಮಂತ್ ಬ್ಯಾಕ್ ಆಯಿತು ಹೋಗಿ. ವೀಡಿಯೋಸ್ ನಾನು ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆವಾಗ ನೀರು ತುಂಬ ಕಡಿಮೆ ಇತ್ತು. ಮೇ ಬಿ ಇವಾಗ ಮಳೆಕಾಲ ಅಲ್ವಾ, ಸೊ ಹಾಗಾಗಿ ಸ್ವಲ್ಪ ನೀರು ಜಾಸ್ತಿ ಹರಿತಿರುತ್ತೆ ಅಂದ್ಕೊತೀನಿ. ಇಲ್ಲಿ ಆಟ ಆಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಬಟ್ ಏನಂತಂದರೆ ಇಲ್ಲಿ ಚೇಂಜಿಂಗ್ ರೂಮ್ಸ್ ಇಲ್ಲ, ಹಾಗಾಗಿ ಸ್ವಲ್ಪ ಕಷ್ಟನೇ ನೀರಲ್ಲಿ ಆಟ ಆಡಿದ್ರೆ. ಬಟ್ ತುಂಬ ಚೆನ್ನಾಗಿತ್ತು ನೀರು. ಆ್ಯಂಡ್ ಆಲ್ಸೋ ನದಿ ಅಂತೂ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ನೋಡ್ತಾ ಇದ್ದರೆ ಆಟ ಆಡಬೇಕು ಅಂತ ಅನಿಸ್ತಾಯಿತ್ತು, ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ಎಷ್ಟೊಂದು ಜನ ನಮ್ಮ ಪಕ್ಕದಲ್ಲಿ ತುಂಬ ಎಲ್ಲ ಸಕ್ಕತ್ತಾಗಿ ಆಟ ಆಡ್ತಾಯಿದ್ರು. ಬಟ್ ನಾವು ಆಟ ಆಡೋಕ್ಕೆಲ್ಲ ಹೋಗಲಿಲ್ಲ, ಜಸ್ಟ್ ಅಲ್ಲೆಲ್ಲ ಹೋಗ್ಬಿಟ್ಟು ಒಂದಷ್ಟು ಫೋಟೋಸ್ಗಳು ತೊಗೊಂಡು ಆ್ಯಂಡ್ ಆಲ್ಸೋ ಸ್ವಲ್ಪ ಫೀಲ್ ಮಾಡಿಕೊಂಡು ಬಂದ್ವಿ. ಸೊ ಹಾಗಾಗಿ ಇದೊಂದು ಸ್ಮಾಲ್ ವಿಡಿಯೋ ನಿಮಗೋಸ್ಕರ ನೋಡಿ. ನಮಗೂ ಇಲ್ಲಿ ಆಟ ಆಡಬೇಕು ಅಂತ ತುಂಬ ಅನಿಸ್ತಿತ್ತು, ಬಿಕಾಸ್ ಅಷ್ಟು ಚೆನ್ನಾಗಿತ್ತು ನೋಡೋದಕ್ಕೆ. ಬಟ್ ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿತ್ತು, ಬಿಕಾಸ್ ನಮ್ದು ಇದಾದಮೇಲೆ ನೆಕ್ಸ್ಟ್ ಪ್ಲ್ಯಾನ್ ಏನಿತ್ತಂತಂದರೆ ಸನ್ಸೆಟ್ ನೋಡಬೇಕು ಅನ್ನೋದೊಂದು ಪ್ಲ್ಯಾನ್ ಇತ್ತು. ಸನ್ಸೆಟ್ ಪಾಯಿಂಟ್ ಇದೆ ಕೂರ್ಗಲ್ಲಿ, ರಾಜಾ ಸೀಟು ಅಂತ ಹೇಳ್ಬಿಟ್ಟು. ಸೊ ಅದನ್ನು ನೋಡಬೇಕಿತ್ತು. ಅದು 6:30ಗೆಲ್ಲ ಸನ್ಸೆಟ್ ಆಗೋಗ್ತಿತ್ತಲ್ವ. ಸೊ ಹಾಗಾಗಿ ಅಲ್ಲಿಗೆ ಹೋಗಬೇಕು ಅನ್ನೋ ಪ್ಲ್ಯಾನಲ್ಲಿ ನಾವಿಲ್ಲಿ ಆಟ ಆಡಲಿಲ್ಲ. ಆ್ಯಂಡ್ ಆಲ್ಸೋ ನಾನು ನಿಮ್ಗೆ ಆವಾಗಲೇ ಹೇಳ್ದೆ ಅಲ್ವ, ಚೇಂಜಿಂಗ್ ರೂಮ್ ಎಲ್ಲ ಇರಲಿಲ್ಲ. ಸೊ ನಮ್ಮ ತಲೆಯಲ್ಲಿ ಏನಿತ್ತಂತಂದರೆ ಓಕೆ ನೆಕ್ಸ್ಟ್ ನಾವು ದುಬಾರಿಗೆ ಹೋಗೋಣ, ಅಲ್ಲಿ ಆಟ ಆಡೋಣ ಅನ್ನೋದೊಂದು ಪ್ಲ್ಯಾನ್ ಇತ್ತು. ಸೊ ಹಾಗಾಗಿ ನಾವಿಲ್ಲಿ ಆಟ ಆಡೋಕ್ಕೆ ಹೋಗಲಿಲ್ಲ. ಆ್ಯಂಡ್ ಇದಾದಮೇಲೆ ನೆಕ್ಸ್ಟ್ ನಾವು ಹೋಗೋದು ರಾಜಾ ಸೀಟು, ಸನ್ಸೆಟ್ ಪಾಯಿಂಟ್ ಅಲ್ಲೇ ಇರೋದು. ಅದನ್ನು ನೀವು ನೋಡಬೇಕಂತಂದರೆ ನಾನು ನೆಕ್ಸ್ಟ್ ವ್ಲಾಗಿಗೋಸ್ಕರ ವೆಯ್ಟ್ ಮಾಡಬೇಕಾಗುತ್ತೆ, ಬಿಕಾಸ್ ಈ ವ್ಲಾಗ್ ತುಂಬ ಲಾಂಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ವ್ಲಾಗಲ್ಲಿ ಅದನ್ನು ಹಾಕಿಲ್ಲ. ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಕಮೆಂಟ್ ಮಾಡೋದು ಮರಿಬೇಡಿ. ಆ್ಯಂಡ್ ಆಲ್ಸೋ ಫ್ರೆಂಡ್ಸ್, ಕಸಿನ್ಸ್, ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಆದಷ್ಟು ಶೇರ್ ಮಾಡ್ತಾಯಿರಿ. ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಾ ಇರ್ತೀರ ಅಲ್ವಾ, ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಅಂತ ಹೇಳ್ಬಿಟ್ಟು ಕೆಳಗಡೆ ಒಂದು ಬಟನ್ ಇರುತ್ತೆ, ನೀವು ಅದನ್ನು ಕ್ಲಿಕ್ ಮಾಡೋದ್ರಿಂದ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗ್ಬೋದು. ಆ್ಯಂಡ್ ಪ್ರತಿ ವೀಡಿಯೋಸ್ನೂ ಮಿಸ್ ಮಾಡದೆ ಆರಾಮಾಗಿ ನೋಡ್ಬೋದು. ಸೊ ಹಾಗಾಗಿ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್. ಆ್ಯಂಡ್ ನಾನು ನಿಮಗೆ ಆವಾಗಲೇ ಹೇಳಿದೆ ಅಲ್ವಾ, ಈ ಥರ ಸ್ಮಾಲಾಗಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿಟ್ಟಿದ್ದಾರೆ ಅಲ್ವಾ ಡಾಲ್ಸ್ಗಳೆಲ್ಲ. ಆ್ಯಂಡ್ ಹಾಗೆ ನೋಡ್ತಾ ಇದ್ರೆ ಒಂದು ಸೆಕೆಂಡ್ ರಿಯಲ್ ಅಂತಲೇ ಅನಿಸ್ಬಿಡ್ತು ನಮಗೆ ಇದೆಲ್ಲ. ಸೊ ಎಷ್ಟು ರಿಯಲಿಸ್ಟಿಕ್ ಆಗಿ ಮಾಡಿದ್ದಾರೆ ಅಲ್ವಾ, ಚೆನ್ನಾಗಿದೆ ಅಲ್ವಾ. ಚೆನ್ನಾಗಿದ್ದರೆ ಕಮೆಂಟ್ ಮಾಡೋದು ಮರಿಬೇಡಿ. ಫೋಟೋಸ್ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡೋದು ಮರಿಬೇಡಿ. ಆ್ಯಂಡ್ ಇದಾದಮೇಲೆ ನೆಕ್ಸ್ಟ್ ನಾವು ಸ್ಟಾರ್ಟಿಂಗಲ್ಲಿ ಬರಬೇಕಾದ್ರೆ ಶಾಪಿಂಗ್ ಕಾಂಪ್ಲೆಕ್ಸ್ ಇತ್ತಲ್ವಾ, ಸೊ ಅಲ್ಲೆಲ್ಲ ಹೇಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ಬೇಕಲ್ವ ನಿಮಗೆ. ಸೊ ಈ ಫೋಟೋಸ್ ಆದಮೇಲೆ ನೆಕ್ಸ್ಟ್ ನಾವು ಶಾಪಿಂಗ್ ಕಾಂಪ್ಲೆಕ್ಸ್ ಹತ್ರ ಹೋಗ್ತೀವಿ. ನಾವು ರಿಟರ್ನ್ ಹೋಗಬೇಕು ಅಂತಂದರೆ ಈ ಶಾಪಿಂಗ್ ಕಾಂಪ್ಲೆಕ್ಸ್ ಕ್ರಾಸ್ ಮಾಡಿಕೊಂಡೇ ಹೋಗಬೇಕಾಗುತ್ತೆ.
ಸೊ ಹಾಗಾಗಿ ಹಂಗೆ ಆನ್ ದಿ ವೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹೇಗಿದೆ ಏನು ಅಂತೆಲ್ಲ ಹೇಳಿಬಿಟ್ಟು. ಆ್ಯಂಡ್ ನನಗನ್ನಿಸ್ತು ಇಲ್ಲಿ ತುಂಬಾ ಕಾಸ್ಟ್ಲಿ ಅಂತ ಹೇಳ್ಬಿಟ್ಟು. ಬಟ್ ಹೆಂಗೆ ಕರೀತಾರೆ ಅಂತಂದರೆ ಎಲ್ಲರೂ ಸಖತ್ತು ಕರೀತಾರೆ, ಹಿಂಗೆ ಕಾಲು ಹಿಡೋಗಿಲ್ಲ, ಪ್ರತಿಯೊಬ್ಬರು ಬನ್ನಿ 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 ಅಂತ ಅಷ್ಟು ಕರೀತಾರೆ. ಎಲ್ಲ ತೋರಿಸೋದಕ್ಕೆ ಮಾತ್ರ ಕಡಿಮೆ ಅಂತ ಹೇಳ್ತಾರೆ, ಬಟ್ ಒಳಗಡೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಡೀಟೇಲಾಗಿ. ಸ್ವಲ್ಪ ತುಂಬಾ ಕಾಸ್ಟ್ಲಿ ಇದೆ, ಬ್ಯಾಗ್ಸ್ಗಳೆಲ್ಲ ಪ್ರತಿಯೊಂದು ಕಾಸ್ಟ್ಲಿ ಇದೆ. ನಾವು ಬ್ರ್ಯಾಂಡೆಡ್ ಬ್ಯಾಗ್ಸ್ಗಳೇ ತೊಗೋಬೋದು ಇವ್ರು ಹೇಳೋ ರೇಟಿಗೆ ಇಲ್ಲಿ. ಸೊ ನನಗೆ ಹಾಗೆ ಅನ್ನಿಸ್ತು ಕಾಸ್ಟ್ಲಿ ಅಂತ ಹೇಳ್ಬಿಟ್ಟು. ಚೆನ್ನಾಗಿಲ್ಲ, ನಮಗೆ ಇಷ್ಟ ಆಗಲ್ಲ ಅನ್ನೋದೆಲ್ಲ ಕಡಿಮೆ ರೇಟಲ್ಲಿತ್ತು, ಚೆನ್ನಾಗಿರೋದೆಲ್ಲ ಕಾಸ್ಟ್ಲಿ ಇತ್ತು. ಟೂರಿಸ್ಟ್ ಪ್ಲೇಸ್ ಅಂದಮೇಲೆ ಆಬ್ವಿಯಸ್ಲಿ ಕಾಸ್ಟ್ಲಿ ಇದ್ದೇ ಇರುತ್ತೆ ಅಲ್ವಾ. ಆ್ಯಂಡ್ ಇಲ್ಲಿ ಇನ್ನೊಂದು ಏನಂತಂದರೆ ಹ್ಯಾಂಡ್ಮೇಡ್ ವುಡನ್ ಥಿಂಗ್ಸ್ ಅಂತ ಹೇಳ್ತಾರೆ. ಎಲ್ಲ ಹ್ಯಾಂಡ್ಮೇಡ್ ಮನೇಲಿ ಮಾಡಿರೋ ಅಂಥದ್ದು ತೊಗೊಳ್ಳಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಬಟ್ ನೋಡೋದಕ್ಕೆಲ್ಲ ತುಂಬ ಚೆನ್ನಾಗಿತ್ತು, ಬಟ್ ಕಾಸ್ಟ್ ಬಂದು ಸ್ವಲ್ಪ ಜಾಸ್ತಿನೇ ಹೇಳ್ತಾರೆ ಅಂತ ಅನಿಸ್ತು ನಮಗೆಲ್ಲ. ಸೊ ಹಾಗಾಗಿ ನಾವೇನು ತೊಗೊಳ್ಳಿಲ್ಲ ಇಲ್ಲಿ. ಬಟ್ ನೋಡೋದಕ್ಕಂತೂ ತುಂಬ ಕ್ಯೂಟಾಗಿ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇದಷ್ಟೇ ಅಲ್ಲ, ಇಲ್ಲಿ ಹೋಮ್ ಮೇಡ್ ಚಾಕ್ಲೇಟ್ಸ್ ತುಂಬ ಫೇಮಸ್. ಎಲ್ಲರೂ ಅಷ್ಟೇ ಹೋಮ್ ಮೇಡ್ ಚಾಕ್ಲೇಟ್ಸ್ ಅಂತ ಹೇಳ್ಬಿಟ್ಟು ಎಲ್ಲ ಶಾಪಲ್ಲಿ ಕೂಡ ಇರುತ್ತೆ, ಸೇಲ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಅವರು ಬೈ ಒನ್ ಗೆಟ್ ಒನ್ ಈ ಥರ ಆಫರೆಲ್ಲ ತುಂಬ ಹೇಳ್ತಾ ಇರ್ತಾರೆ. ಟೇಸ್ಟಿಗೆ ಕೂಡ ಕೊಡ್ತಾರೆ. ಟೇಸ್ಟಿಗೆ ಸ್ವಲ್ಪ ಚೆನ್ನಾಗಿದೆ ಅಲ್ವಾ ಅಂತ ಅನ್ನಿಸುತ್ತೆ ನಮಗೆ, ತೊಗೊಳ್ಬೇಕು ಅಂತ ಅನಿಸುತ್ತೆ, ಚೆನ್ನಾಗಿದೆ ಅಲ್ವಾ ಅಂತ. ನಮ್ಮ ಫ್ರೆಂಡ್ ಬಂದಿದ್ರಲ್ಲ, ಅವ್ರು ಹೇಳಿದರು ಲಾಸ್ಟ್ ಟೈಮ್ ಕೂಡ ಅವ್ರು ತೊಗೊಂಡಿದ್ರಂತೆ ಚಾಕ್ಲೇಟ್ಸು. ಟೇಸ್ಟಿಗೆ ಒಂದು ಕೊಟ್ಟಿದ್ರು ಅವರು, ಮನೆಗೆ ಬಂದಾಗಲೇ ಬೇರೆ ಥರ ಇತ್ತಂತೆ ಚಾಕ್ಲೇಟ್ಸು. ಸೊ ಹಾಗಾಗಿ ನಾವು ಈ ಸಲ ನಾವು ಚಾಕ್ಲೇಟ್ಸ್ ಎಲ್ಲ ಪರ್ಚೇಸ್ ಮಾಡಲಿಲ್ಲ. ನಾವು ಕೂಡ ಟೇಸ್ಟ್ ನೋಡಿದ್ವಿ, ಟೇಸ್ಟಿಗೆ ಪರವಾಗಿರಲಿಲ್ಲ, ಚೆನ್ನಾಗಂತ ಅನಿಸ್ತು ನಮಗೆ. ಬಟ್ ಎಲ್ಲ ಕಡೆ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಲ್ಲ, ನಮಗಾಗಿದ್ದ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕಮೆಂಟ್ ಶೇರ್ ಮಾಡೋದು ಮರಿಬೇಡಿ. ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್, ಹೀಗೆ ಸಪೋರ್ಟ್ ಮಾಡ್ತೀರಿ. ಸಿ ಯು ಸೂನ್, ಟೇಕ್ ಕೇರ್, ಬಾಯ್. ಆವಾಗಲೇ ಹೇಳ್ದೆ ಅಲ್ವಾ, ನೆಕ್ಸ್ಟ್ ಹೋಗ್ತಿರೋದು ಇವಾಗ ನಾವು ರಾಜಾ ಸೀಟು ಉದ್ಯಾನವನ ಅಂತಾರೆ ಅದಕ್ಕೆ, ರಾಜಾ ಸೀಟು ಪಾರ್ಕ್. ಸೊ ನೀವು ಆ ವ್ಲಾಗ್ ನೋಡಬೇಕು ಅಂತಂದರೆ ನೆಕ್ಸ್ಟ್ ವ್ಲಾಗ್ವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ.